ಮಗ ಲಾಡಲಿ ಹಾಯ್ ಹಲೋ ನಮಸ್ಕಾರ ಗೈಸ್. ಇವತ್ತು ನಾವು ಹೊರಟಿದ್ದು ಕುಕ್ಕೆ ಸುಬ್ರಹ್ಮಣ್ಯಗೆ ಫ್ಯಾಮಿಲಿ ಜೊತೆ ಹೊರಟಿದ್ದೀನಿ. ಇವಾಗ 1 ಅವರ್ದಲ್ಲಿದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ಬಟ್ಟರ್ ಹೋಟೆಲ್ ಅಂತ ಫೇಮಸ್ ಹೋಟೆಲ್ ಇದು. ನೀವು ಎಲ್ಲ ತಿಂಡಿ ತಿಂದು ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವಾಗ ನಾನು ತಿಂಡಿ ತಿನ್ನೋಣ ಅಂತ ನಿಲ್ಸಿದ್ದೀನಿ. ಬಟ್ರ್ ಹೋಟೆಲ್ ಸಖತ್ತಾಗಿರುತ್ತೆ. ಹೋಗಿ ತಿಂಡಿ ತಿನ್ಕೊಂಡು ಬರ್ತೀನಿ, ನೋಡೋಣ. ನಾವು ಮಸಾಲೆ ದೋಸೆ ಮತ್ತು ಅವಲಕ್ಕಿ ಪಲಾವ್ ಆರ್ಡ್ರ್ ಮಾಡಿದ್ವಿ, ಚಾ ಕುಡಿದ್ವಿ. ಹಾಗೆ ಯಾರಾದರೂ ಈ ಥರ 1 ಅವರ್ ಹೈವೇಲಿ ಹೋಗ್ತಿದ್ದೀರಾ ಅಂದರೆ ಈ ಬಟ್ರ್ ಹೋಟೆಲ್ನ ಮಿಸ್ ಮಾಡಬೇಡಿ. ಮಿಸ್ ಮಾಡದೆ ಬಂದು ಇದನ್ನು ಇಲ್ಲಿ ತಿಂಡಿ ಅಥವಾ ಊಟನೋ ಅಥವಾ ಸಂಜೆ ಸ್ನ್ಯಾಕ್ಸು ಏನೋ ತಿನ್ಕೊಂಡೆ ಮುಂದೆ ಹೋಗಿ. ಸೊ ಇವಾಗ ತಿಂಡಿ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಗುಣವಂತೆ ಯಾವುದೋ ಈಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಅದು ಮುಗಿಸ್ಕೊಂಡು ನೆಕ್ಸ್ಟು ಬಂದು ಆನೆಗುಡ್ಡೆ ದೇವಸ್ಥಾನ. ಆನೆಗುಡ್ಡೆ ನೋಡಿಕೊಂಡು ನಾವು ಹೋಗೋದು ಕಾರ್ಕಳಗೆ. ನಾಳೆ ಸುಬ್ರಹ್ಮಣ್ಯ ಹೋಗ್ತೀವಿ. ನಾಳೆ ಒಂದು ಸ್ವಲ್ಪ ಕಾರ್ಯಕ್ರಮ ಇದೆ ಅಲ್ಲಿ. ಸೊ ನೆಕ್ಸ್ಟ್ ಸ್ಟಾಪಲ್ಲಿ ಗುಣವಂತೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ಇದು ಗುಣವಂತೆ ದೇವಸ್ಥಾನ ಬಂದು ಬಟ್ರ್ ಹೋಟೆಲಿಂದ ಒಂದು ಸಿಗ್ನಲ್ ಇದೆ, ಅಲ್ಲಿ ರೈಟ್ ತೊಗೊಂಡು ಒಂದು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಕಾಣಿಸುತ್ತೆ ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಬನ್ನಿ ತೋರಿಸ್ತೀನಿ ದೇವಸ್ಥಾನ ಹೆಂಗಿದೆ ಅಂತ. ಕರಣಿ ಸುತ್ತಲೂ ಸೀನರಿನೂ ಸಖತ್ತಾಗಿದೆ. ಒಳ್ಳೆ ತೆಂಗಿನ ಮರ ಇದೆ, ಮಸ್ತಾಗಿದೆ ದೇವಸ್ಥಾನ. ಯಾರೋ ಡ್ರೋನ್ ಬೇರೆ ಹಾರಿಸ್ತಾ ಇದ್ದಾರೆ. ಮೇ ಬಿ ಫೋಟೋಶೂಟ್ ನಡೀತಾ ಇದೆ ಇಲ್ಲಿ ಯಾವುದೋ. ಹಂಗೆ ಇವಾಗ ಒಳಗಡೆ ಹೋಗ್ತೀನಿ. ಫುಲ್ ಸೈಲೆಂಟಾಗಿದೆ, ಪೀಸ್ ಆಗಿದೆ ದೇವಸ್ಥಾನ, ಆರಾಮಾಗಿದೆ, ಸಕ್ಕತ್ತಾಗಿದೆ ಗೈಸ್. ಕಾಣಿಸ್ತಿದೆ ದೇವಸ್ಥಾನ. ಇಲ್ಲಿ ಮುಂದೆ ಕ್ಯಾಮ್ರಾ ಅಲೋ ಇದೆಯಲ್ವ ಅಂತ ಗೊತ್ತಿಲ್ಲ ನನಗೆ, ಬಟ್ ದೇವಸ್ಥಾನ ಮಾತ್ರ ಸಕ್ಕತ್ತಾಗಿದೆ. ಸೊ ಇವಾಗ ನಾವು ಗುಣವಂತೆಯಲ್ಲಿ ಶಂಭುಲಿಂಗೇಶ್ವರ ದೇವಸ್ಥಾನ ನೋಡಿಕೊಂಡು ನಾವು ಬಂದಿರೋದು ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಕುಂಭಾಷೆ. ಸೊ ಇಲ್ಲಿರುವ ಗಣಪತಿ ಏನಿದೆಯಲ್ಲ ಅದು ಉದ್ಭವ ಮೂರ್ತಿ, ಇಲ್ಲೇ ಉದ್ಭವ ಆಗಿರೋದು. ಗಜಮುಖ ನಿನ್ನ ಪಾದವ ನೆನವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಈಗ ಅಲ್ಲಿ ಇದು ತೋಟದಲ್ವಾ ತಗ್ಗಿತ್ತು, ಮಣ್ಣಾಕಿ ಎಲ್ಲ ಏಸಿದ್ದೆ. ಅಲ್ಲೊಂದು ಒಗಗುಂಡಿಗೆ ಮಾಡಿ ಮತ್ತದು ಕೆರೆ ಹೊರಟಿದೆ. ಗೊಬ್ಬರ ಗುಂಡಿ ಕ್ಯಾನ್ಸಲ್ ಮಾಡಿ ಸ್ವಲ್ಪ ನೀರು ಬಂತು. ನವೆಂಬರ್ದಲ್ಲಿ ನೀರು ಬಂದಿತ್ತು ಬಿಡು. ಆನೆಗುಡ್ಡೆ ದೇವಸ್ಥಾನ ಎಲ್ಲ ನೋಡಿಕೊಂಡು ನಾವು ಬಂದಿದ್ದು ನಮ್ಮ ಮಾವನ ಮನೆಗೆ ಬಂದ್ವಿ. ಅಲ್ಲಿ ಬಂದು ಇವಾಗ ಟೀ ಕುಡಿದು ಅವ್ರ ಮನೆ ತೋಟಕ್ಕೆ ಬಂದಿದ್ದೀವಿ. ಇವಾಗ ತೋಟದಲ್ಲಿದ್ದೀನಿ, ಸಾಕತ್ತಾಗಿದೆ. ಒಳ್ಳೆ ಇವಾಗ ಸ್ವಲ್ಪ ಲೈಟಾಗಿ ಮಳೆನೂ ಇದೆ, ಮಸ್ತಾಗಿ ವೆದರು. ಆಹಾ, ದಿನ ಹೀಗೆ ಇದ್ರೆ ಎಂತ ಸಖತ್ತಾಗಿರುತ್ತೆ. ಎಂತದು ಅಡಿಕೆ ಕೋನೇನು?
ಓ ಬೆಳ್ಕೊಂಡಿದ್ದಲ್ಲ ಇನ್ನೂ. ಓಹೋ ಒಂದೊಂದಕ್ಕೆ 5 ರೂಪಾಯಿ 4 ರೂಪಾಯಿ ಕೆಜಿ. ಎಲ್ಲಿದ್ದ ಇನ್ನೊಂದು? ದೇವಲನ್ನು ಕೊನೆದ್ದೀರಾ ಕೆಳಗೆ ಕೆಳಗೆಲ್ಲ ಕಂಡಂಗೆ ಹಾಕಪ್ಪ. ಇದು ಇದೇ ಇದೇ ಬರುತ್ತೆ ಇದು 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 ಎಂತ ತಗೋತಿದ್ದೀಗ ಮ್ಯಾಲೆ ಇಡ್ತಾನೆ ಡೌಟು. ತಡಿ 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 ಇದಿದೆಲ್ಲ ಹಾಂ ನಂಗೆ ಕೊಟ್ಟೆ ಈಗ ಹುಡುಗಿ ಗೊತ್ತಿಲ್ಲ. ಅಂಬೆ. ನಾವಿವಾಗ ಅವ್ರ ಹಳೆ ಮನೆ ಹತ್ರ ಇದ್ದೀವಿ. ಇವಾಗ ಹೊಸ ಮನೇಲಿದ್ದಾರೆ. ಮುಂಚೆ ಇಲ್ಲೇ ಇದ್ರು. ಹಳೆ ಮನೆ ತೋರಿಸ್ತೀನಿ, ಸಕ್ಕತ್ತಾಗಿದೆ ಇದು ಆ್ಯಕ್ಚುಲಿ. ಇದು ನೋಡಿ ಹಳೆ ಮನೆ, ಫುಲ್ ಮಣ್ಣಿನ ಗೋಡದ ಮನೆ ಇದು. ಮನೆ ನೋಡೋದು ಸ್ವಲ್ಪ ರೇರು, ಈ ಥರ ಮನೆ ಸಿಗೋದು. ಬೊಪ್ಪದೊಳಗೆ ಅಡಿಕೆ ಗೊತ್ತನ್ನ ಕೊಯ್ಕೊಂತಿ ಕೊಯ್ದು ಇವಾಗ ಸ್ವಲ್ಪ ವರ್ಷದ ಹಿಂದೆ ಇಲ್ಲೇ ಬಂದಿದ್ದೆ ನಾನು. ಇಲ್ಲೇ ಸ್ಟೇ ಆಗಿದ್ದೆ ಇವ್ರ ಮನೇಲಿ. ಅವಾಗ ಇಲ್ಲೇ. ಇವಾಗ ಹೊಸ ಮನೆಗೆ ಶಿಫ್ಟ್ ಆಗಿದ್ದಾರೆ ಅವ್ರು ಆ್ಯಕ್ಚುಲಿ. ಇಲ್ಲೊಂದು ಬೆಕ್ಕು ಬೇಗ ಹೋಗ್ತಾ ಇದೆ ನೋಡಿ. ಮಗ ಲಾಡಲಿ. ಸೊ ಇವಾಗ ನಾವು ಮಾವನ ಮನೆ ಹತ್ರ ಒಂದು ಟೆಂಪಲ್ ಇದೆ, ಅಲ್ಲಿ ಬಂದಿದ್ದೀವಿ. ಇಲ್ಲೊಂದು ಗುಹೆ ಇದೆ, ಅಂಬರೀಷ ಗುಹೆ ಅಂತ. ಅಂಬರೀಷ ಅಂತ ಒಂದು ಮುನಿ, ಅವ್ರದ್ದು ಗುಹೆ ಇದೆ. ಮುಂಚೆ ಇಲ್ಲೇ ಇದ್ರು ಅಂತ ಹೇಳ್ತಾರೆ ಇವರು. ಇವಾಗ ಇಲ್ಲಿದೆ ಗುಹೆ ಹತ್ರ ಇದ್ದೀನಿ ನಾನು. ಅಂಬರೀಷ ಕುಟೀರ. ಸೊ ಇವಾಗ ನಾವು ಬಂದಿರೋದು ಕಾಂತಾವರದ ಕಾಂತೇಶ್ವರ ದೇವಸ್ಥಾನ. ನನ್ನ ಹತ್ರ ತೀರ್ಥಯಾತ್ರೆ ಮಾಡಿಸಿದ್ದಾರೆ ಫ್ಯಾಮಿಲಿಯವರೆಲ್ಲ ಕೂಡ್ಕೊಂಡು. ಗೈಸ್ ಈ ವ್ಯೂ ನೋಡಿ, ಒಳ್ಳೆ ಸನ್ಸೆಟ್ ವ್ಯೂ ಕೂಡ ಇದೆ ದೇವಸ್ಥಾನದಲ್ಲಿ. ಜನ ಇರಲ್ಲ ಅಷ್ಟೊಂದು, ಫ್ರೀಯಾಗಿರುತ್ತೆ. ಬಟ್ ಒಳಗಡೆ ಇದೆ ಸ್ವಲ್ಪ ತುಂಬ. ನೀವು ಹುಡ್ಕೊಂಡು ಬರಬೇಕು. ಬರ್ತೀರಾ ಅಂದರೆ ಬಂದೋಗಿ. ಇಲ್ಲಿ ಹಳೆಯ ದೇವಸ್ಥಾನ, ಸನ್ಸೆಟ್ಟು ಕೂಡ ಕಾಣಿಸುತ್ತೆ. ಸಖತ್ತಾಗಿದೆ. ಹಾಂ, ಎಷ್ಟು ಗ್ರೀನ್ರಿ ಇದೆ. ಆರಾಮಾಗಿ ಇಲ್ಲಿ ಬಂದು ಕೂತ್ಕೊಂಡ್ರೆ ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗಲ್ಲ. ಮಸ್ತಾಗಿದೆ ಗೈಸ್. ಮತ್ತು ಸಮಾಚಾರ ನಮ್ದು ಹೆಂಗಿದೆ ಜೀವನ, ನಿಮ್ದು ಹೆಂಗಿದೆ ಗೈಸ್? ಕಮೆಂಟ್ ಮಾಡಿ ಹೆಂಗಿದೆ ಅಂತ. ಸೊ ಇವತ್ತಿಗೆ ಈ ಕಾಂತಾವರದ ಕಾಂತೇಶ್ವರ ದೇವಸ್ಥಾನ ನೋಡಿ ಇವತ್ತಿನ ದಿನ ಮುಗಿಸಿದ್ದೀನಿ, ಡೇ 1. ಬಾಯ್ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಬೆಳಿಗ್ಗೆ ನಾವು 4 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಬಂದಿರೋದು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಸೊ ಆ್ಯಕ್ಚುಲಿ ಇವತ್ತು ನಮ್ಮದು ಸರ್ಪ ಸಂಸ್ಕಾರ ಇದೆ. ಸೊ ಅದಕ್ಕೆ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ 1 ಮಂತ್ ಬ್ಯಾಕೇ. ನೀವು ಅದು ಆನ್ಲೈನ್ ಬುಕ್ ಮಾಡಿದ್ರೆ ಮಾತ್ರ ಇಲ್ಲಾಗುತ್ತೆ. ಸೊ ಅದು ಯಾಗಶಾಲೆ ಹತ್ರ ಬಂದಿದ್ದೀವಿ. ಇದು ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಇರೋದು. ಸೊ ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಸರ್ಪ ಸಂಸ್ಕಾರ ಪೂಜೆನ ಬುಕ್ ಮಾಡ್ತೀರಾ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ಹಾಗೆ ಅದನ್ನು ಸ್ಟಾರ್ಟ್ ಆದಮೇಲೆ ಬೆಳಿಗ್ಗೆ ಒಂದು ಫಸ್ಟ್ನೇ ದಿನ ಪೂಜೆ ಇರುತ್ತೆ. ಅದಾದಮೇಲೆ ಅವ್ರದ್ದೇ ಸಪ್ರೇಟಾಗಿ ಊಟದ ಹಾಲ್ ಇದೆ, ಅಲ್ಲೇ ಊಟ ಮಾಡಬೇಕು. ಸಂಜೆ ಅವರೇ ತಿಂಡಿ ಕೊಡ್ತಾರೆ, ಅಲ್ಲೇ ತಿಂಡಿ ಮಾಡಬೇಕು. ನೀವು ಆಚೆ ಎಲ್ಲೂ ತಿನ್ನಂಗಿಲ್ಲ. ನಾಳೆ ಬೆಳಿಗ್ಗೆನೂ ಮತ್ತು ಸೆಕೆಂಡ್ ಡೇನೂ ಪೂಜೆ ಇರುತ್ತೆ. ಅದು ಮುಗಿಸ್ಕೊಂಡು ಮತ್ತೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿ ತನಕ ದೇವಸ್ಥಾನಕ್ಕೂ ಹೋಗೋಂಗಿಲ್ಲ. ಸೊ ಇವತ್ತು ಫಸ್ಟ್ ಡೇ ನಮ್ಮದು. ಪೂಜೆ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನ ಇಲ್ಲೇ ಊಟ ಮಾಡಿ ಇವಾಗ ತಿಂಡಿ ತಿಂದು ಆಚೆ ಬಂದಿದ್ದೀವಿ. ಇವಾಗ ನಾವು ಬುಕ್ ಮಾಡಿರೋ ಸ್ಟೇಗೆ ಹೋಗಿ ಏನೋ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಏನೋ ಒಂದು ಮಾಡಬೇಕು. ಬೆಳಗ್ಗೆ 5:15 ಬರೋಕ್ಕೆ ಹೇಳಿದ್ದಾರೆ. ಸೊ 5:15 ಬಂದು ಮಿಕ್ಕಿರೋ ಪೂಜೆ ಎಲ್ಲ ಮುಗಿಸ್ಕೊಬೇಕು. ಬೆಳಗ್ಗೆ 5:15 ಇದ್ದು ಇವತ್ತು ಪಿಂಡ ಪ್ರದಾನ ಅದೆಲ್ಲ ಇತ್ತು ಅಂತ ಹೇಳಿದ್ನಲ್ಲ, ಅದೆಲ್ಲ ಮುಗೀತು. ಇವಾಗ ತಿಂಡಿ ತಿಂದು ಆಗಿದೆ. ಇವಾಗ ಆದಿ ಸುಬ್ರಹ್ಮಣ್ಯ ಹೋಗಿ
ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಅಲ್ಲಿ ನಮ್ಮ ಪೂಜೆ ಎಲ್ಲ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಇವತ್ತು ಮನೆಗೆ ಹೊರಡೋದು. ಅಲ್ಲಿ ಇವತ್ತು ಆಶ್ಲೇಷ ಬಲಿ ಮತ್ತು ತುಂಬ ಪೂಜೆ ಇದೆ, ತುಂಬ ಪೂಜೆ ಬುಕ್ ಮಾಡಿದ್ದೀವಿ. ಸೊ ಅದೆಲ್ಲ ಮುಗಿಯೋ ತನಕ ಒಂದು 12:30 ಆಗ್ಬೋದು. ಅದಾದಮೇಲೆ ಅಲ್ಲೇ ಊಟ ಮಾಡಿಕೊಂಡು ಆಮೇಲೆ ಮನೆ ಕಡೆ. ಸೊ ಒಳಗಡೆ ನಡೆಯೋ ಪೂಜೆದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ವೀಡಿಯೋ ಮಾಡಲೂಬಾರ್ದು. ಅದಕ್ಕೆ ನಾನು ಯಾವುದೂ ವೀಡಿಯೋ ತೊಗೊಂಡಿಲ್ಲ, ನಿಮ್ಗೆ ತೋರ್ಸೋಕ್ಕಾಗಲ್ಲ. ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಇದನ್ನು ಬುಕ್ ಮಾಡ್ತೀರಾ ಅಂದರೆ ಕೆಳಗಡೆ ನಾನು ಲಿಂಕ್ ಹಾಕಿರ್ತೀನಿ, ಅದ್ರ ಥ್ರೂ ನೀವು ಬುಕ್ ಮಾಡ್ಬೋದು. ಸೊ ಅಲ್ಲಿ ವೆಬ್ಸೈಟಲ್ಲಿ ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಸೊ ಯಾರಾದರೂ ಅರ್ಥ ಮಾಡ್ಕೊಬೋದು ಆರಾಮಾಗಿ. ಸೊ ಇವಾಗ ಪೂಜೆ ಎಲ್ಲ ಮುಗಿಸಿ ನಾಗರ ಪ್ರತಿಷ್ಠೆ ಮುಗಿಸಿ ಬೆಳಗ್ಗೆ 5:30 ಮಧ್ಯಾಹ್ನ 1 ಗಂಟೆ ತನಕ ಪೂಜೆ ಎಲ್ಲ ಮುಗಿಸಿ ಶೃಂಗೇರಿ ಮಠದಲ್ಲಿ ಪ್ರಸಾದ ಊಟ ಮಾಡಿಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಇಲ್ಲೊಂದು ಸೋಡಾ ಅಂಗಡಿ ಇದೆ ಅಂತ ನಿಲ್ಲಿಸಿದ್ವಿ, ಇವಾಗ ಸೋಡಾ ಕುಡಿಯೋಣ ಅಂತ ಸೋಡಾ ಕುಡ್ಕೊಂಡು ಹೊರಡ್ತೀವಿ. ಸೊ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ಹೊರಟಿವಿ. ಇವಾಗ ಮರವಂತೆ ಬೀಚ್ ಹತ್ರ ಇದ್ದೀವಿ. ಮಧ್ಯಾಹ್ನ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಇವಾಗ ಮರವಂತೆ ಬೀಚ್ ಹತ್ರ ಇದ್ದೀವಿ. ಇವತ್ತು ಒಳ್ಳೆ ಸನ್ಸೆಟ್ ಸಖತ್ತಾಗಿದೆ. ಇವಾಗ ಒಂದು ವೀಡಿಯೋ ಮಾಡಿ ಇರ್ತೀನಿ ಇವಾಗ, ಆಮೇಲೆ ಅಪ್ಲೋಡ್ ಮಾಡೋಕ್ಕೆ ಅಂತಲೇ. ಬಟ್ ಸಖತ್ತಾಗಿದೆ ವ್ಯೂ ಮಾತ್ರ, ತೋರಿಸ್ತೀನಿ ರೀ ನಿಮಗೆ. ಈ ವ್ಯೂ ನೋಡಿಕೊಂಡು ಮತ್ತೆ ಹೊರಟ್ರೆ ಮನೆಗೇ. ಸೊ ಇವತ್ತಿಗೆ 3 ಡೇಸ್ ಆಯಿತು ಮನೆ ಬಿಟ್ಟು. ಈ ಟೆಂಪಲ್ ರನ್ ಅಥವಾ ತೀರ್ಥಯಾತ್ರೆ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಹೆಗ್ಡೇಸ್ ಜೀವನ ಯೂಟ್ಯೂಬ್ ಚಾನಲ್. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್.